ಮತದಾರನ ಮನದ ಮಾತು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸಾರ್ವಜನಿಕರು 2024 ಲೋಕಸಭಾ ಚುನಾವಣೆಯ ಕುರಿತು ಗ್ರಾಮಸ್ಥರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಈ ರೀತಿ ಹೇಳಿಕೊಂಡರು. ವರದಿ ಪ್ರಶಾಂತ್ ರೆಡ್ಡಿ. ಅವ್ರಿಗೆ ಓಟ್ ಹಾಕ್ಬೇಕು, ಅವ್ನು ತಿಂದು ಎಷ್ಟ್ ಮತ್ತವ್ರಿಗೆ ಓಟ್ ಹಾಕ್ಬಾರ್ದು ಅಂತ ಮಾತಾಡ್ತಾರೆ ಜನಗಳು. ಇವ್ರಿಗೆ ಗೆದ್ದು ಬಂದ್ರೆ ಇವ್ರು 2,000 ಹಾಕಾರ 4,000 ಹಾಕ್ಬೋದಲ್ಲ. ಅವ್ರಿಗೆ ಒಂದ್ಸರಿ ಚಾನ್ಸ್ ಬಿಟ್ಟು ಕೊಟ್ಟು ನೋಡ್ಬೇಕಲ್ಲ. ಬರೀ ಇದನ್ನೇ ಅವ್ರೇ ಹಾಕ್ಯಾರ ಅವರೇ ಪ್ರತಿ ಸರ ಗೆದ್ದೋದ್ರ ಮತ್ತು ಅವ್ರು ಹಿಂದೆ ಹೋಗ್ಕೋಬೇಕ. ಅವ್ರು ಇನ್ನೊಮ್ಮೆ ಹಾಕ್ಬೋದು, 4,000 ಹಾಕ್ಬೋದು, 5,000 ಹಾಕ್ಬೋದು. ಅವ್ರು ತಿಂದು ಅವ್ರದೇ ಹಾಕ್ಬೇಕಂದ್ರೆ ಪ್ರಪಂಚದಾಗ ಎಲ್ಲರಿಗೆ ಹಾಕ್ಬೋದ್ರಿ. ಬಿಡ್ರಿ ನಮ್ಗೆ ಹೋಗುತ್ತೆ ರೊಕ್ಕ ಹಾಕ್ತಾನಂತ ಅವ್ನಿಗೆ ಹಾಕಿದ್ರ ಮತ್ತೆ ಬೆಳೆದ ಹೆಂಗ? ಅವ್ರು ಬಡವರಿಗೆ ಮನೆ ಇರ್ಲಾರ್ದವ್ರಿಗೆ ಮನೆ ಹಾಕ್ಬೇಕು, ಇದ್ರ ಸಾಲ ಮನ್ನಾ ಮಾಡ್ಬೇಕು. ಕೂಲಿ ಮಾಡೋರಿಗೆ ಅಷ್ಟೇ 2,000 ರೂಪಾಯಿ ಅವಶ್ಯಕತೆ ಅದ. ಹೊಲ ಮನೆ ಇದ್ದರಿಗೆ ಏನ್ ಸಾಲ ಮನ್ನಾ ಮಾಡ್ಯಾನ ಹೇಳ್ರಿ? ಹಳ್ಳ ಕೊಳ್ಳ ಬಾಯಿ ಎಲ್ಲ ಬರ್ತೇವ. ಈಗ ಮನೆಗೆ ನೀರು ಬಂದದಕ್ಕೆ ನಮ್ಗೆ ಅಷ್ಟು ಸೌಲಭ್ಯ. ಈಗ ಆಧಾರ್ ಕಾರ್ಡ್ ಫ್ರೀ ಮಾಡಿ ಬಸ್ ಫ್ರೀ ಮಾಡ್ಸ ನಾವೆಲ್ಲ ಓದ್ತೀವಿ. ನೌಕರಿ ಜನರಿಗೆ ಸುಮ್ಮನೆ ಯಾರು ಹೋಗೋರಿಗೆ ಅನುಕೂಲ ಆಗಿದೆ. ಹೊಲ ಮನೆ ರೈತರು ಓದ್ತೀವಿ. ನಾವು ಯಾವಾಗ ಓದ್ತೀವಿ ಹೇಳ? ಅಪ್ರೂಪಕ್ಕೆ ಒಂದಿನ 10 ವರ್ಷಕ್ಕೆ ಸರಿ ಓದ್ತೀವಿ. ಮಾಡೋಣ ಎಲ್ಲರೂ ಮಾಡ್ತಾ ಇರ್ತಾರ. ಆದ್ರೆ ಅವ್ರು ಕೆಟ್ಟವ್ರಂತಲ್ಲ. ಅವ್ರಿಗೆ ಸಿಟಿ ಜನಕ್ಕೆ ಆಗಿದ್ರೆ ನಮ್ಗೇನು ಅನುಕೂಲ ಇಲ್ಲ. ಅವ್ರು ಇವ್ರು ಕೆಟ್ಟವ್ರು ಇಲ್ಲ. ಬಿಜೆಪಿಗೆ ಕಾಂಗ್ರೆಸ್ ತರ ಮಾಡ್ಯಾರ, ಅವ್ರಿಗೆ ಹಾಕ್ಬೇಕು, ಅವ್ರದೇ ತಿಂದಿವಿ ಅಂತ ಅನ್ನೋ ಉದ್ದೇಶ ಇಲ್ಲ. ಎಲ್ಲರೂ ಯಾರು ಗೆದ್ರು ಎಲ್ರಿಗೆ ಹಾಕ್ತಾರ. ಬಿಜೆಪಿಗೆ ಹಾಕ್ತಾರ, ಕಾಂಗ್ರೆಸ್ ಹಾಕ್ತಾರ. ಅವ್ರ ಗೆದ್ರು ಹಾಕ್ತಾರ, ಇವ್ರ ಗೆದ್ರು ಹಾಕ್ತಾರ. ನಾವ್ ಹಾಕೋದು ರಾಜುಗೌಡಗೆ ಮೊದ್ಲೇ ನಾವ್ ಹೆಂಗ್ ಬಂದಿವಿ ಹಂಗೆ. ಮೊದಲ ಇರೋದು ಓಟ್ ನಮ್ಗೆ ಫಸ್ಟ್ ಇರೋದು ಬಿಜೆಪಿಗೆ. ಈಗಾದ್ರೂ ಬಿಜೆಪಿಗೆ ನಾವು ಬಿಡೋದಿಲ್ಲ, ಹಾಕೋದೇ ಹಾಕ್ತೀವಿ ನಾವು. ಈಗ ಬರೋ ಚುನಾವಣೆಗೆ ನೀವು ಯಾರಿಗೆ ಓಟ್ ಹಾಕ್ತೀರಮ್ಮ? ರಾಜುಗೌಡಗೆ ಹಾಕ್ತೀವಿ. ರಾಜುಗೌಡಗೆ ಯಾಕೆ ಹಾಕ್ತೀರಮ್ಮ? ಅದು ನಮಗೆಲ್ಲ ಲೈಟ್ ನೀರು, ನಾವು ಊರು ಬಿಟ್ಟು ದೂರ ಇದ್ವಿ. ನಮ್ಗೆ ಯಾರೋ ಅನುಕೂಲದಂದಿದ್ವಿ, ಅನುಕೂಲ ಮಾಡಿಕೊಟ್ರ. ನಾವೀಗ ಇರೋಕ್ಕೆಲ್ಲನೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ರ. ಹಂಗಾಗಿ ನಾವು ಅವರಿಗೆ ಹಾಕ್ತೀವಿ. ಫಸ್ಟ್ ಆಫ್ ಆಲ್ ನಾವು ಹುಟ್ಟಿದಾಗಿನಿಂದ ನಮ್ಮ ಅಪ್ಪ ಅವ್ರು ಬಂದಿರೋದೇ ಬಿಜೆಪಿಯಾಗ. ಅದನ್ನ ಇಲ್ಲಿ ಬಂದಿಂದ್ರೆ ಬಿಜೆಪಿನೇ ಬೆಳೆಸ್ತಾರೆ. ನಾವು ಎದುರಾಗೆ ಇರ್ತೀವಿ, ನಾವು ಹಾಕ್ತೀವಿ. ನಿಮ್ಮ ಹೆಸರು? ಹುಲ್ಗಮ್ಮ. ಯಾವ ಊರಮ್ಮ? ಹೆಬ್ಬಳಗಿ. ಹೌದಮ್ಮ. ಈ 24 ಚುನಾವಣೆ ಬರ್ತೈತಮ್ಮ. ಕಾಂಗ್ರೆಸ್ ಪಕ್ಷಕ್ಕೆ ರಾಜ ವೇಣುಗೋಪಾಲ್ ಅವ್ರು ನಿಂತಾರ, ಬಿಜೆಪಿ ಪಕ್ಷಕ್ಕೆ ರಾಜುಗೌಡ ಅವ್ರು ನಿಂತಾರೆ. ನೀವು ಯಾರಿಗೆ ಓಟ್ ಹಾಕ್ತೀರಮ್ಮ? ನಾವು ಬಿಜೆಪಿಗೆ ಹಾಕ್ತೀವಿ. ರಾಜುಗೌಡ ಅವ್ರಿಗೆ ಯಾಕೆ ಹಾಕ್ಬೇಕಮ್ಮ ಓಟು? ಅವರು ಕರೆಂಟ್ ಕಂಬ ಲೈಟ್ ಮಾಡ್ಸ್ಯಾರ್ರಿ, ಮತ್ತು ನೀರಿನ ನಳ ಮಾಡ್ಸ್ಯಾರ್ರಿ, ಮನೆ ಸೀಸ್ ರೋಡ್ ಮಾಡ್ಯಾರ್ರಿ, ನಮಗೆ ಕ್ವಾಟ್ರಸ್ ಮಾಡ್ಯಾರ್ರಿ. ನಾವು ಹಾಕೋದು ಬಿಜೆಪಿಗೆ. ಇಲ್ಲೆಲ್ಲ ಏನೆಲ್ಲ ಅಭಿವೃದ್ಧಿ ಕಾರ್ಯ ಮಾಡ್ಯಾರಮ್ಮ ಬಿಜೆಪಿ ಅವರು? ಎಲ್ಲ ಹೊಲದ ಪೈಪ್ ಲೈನ್ ಮಾಡ್ಸ್ಯಾನ್ರಿ, ಗುಡಿಗೂ ಮಾಡ್ಸ್ಯಾನ, ಎಲ್ಲ ಒಟ್ಟು ಸೌಲಭ್ಯ ಮಾಡ್ಸ್ಯಾನ್ರಿ. ನಾವು ಹಾಕೋದ ಬಿಜೆಪಿಗೆ. ಅಂದರೆ ಈ ಸಲ ನೀವು ಓಟು ಬಿಜೆಪಿ ಅವ್ರಿಗೆ ಹಾಕ್ತಾರೆ, ಅಂದರೆ ರಾಜುಗೌಡ ಅವ್ರಿಗೆ ಹಾಕ್ತೀರಿ? ಯಾರ್ಯಾಕೆ ಬರಲಕ್ರಿ ಬಿಜೆಪಿಗೆ. ಅಂದರೆ ಕಾಂಗ್ರೆಸ್ದವ್ರ ಕಡೆ ನೀವು ಅವ್ರಿಗೂ ಓಟ್ ಹಾಕಲ್ಲ? ಅವ್ರಿಗೆ ಏನು ಮಾಡಿಲ್ರಿ ನಮಗೆ. ಹೌದಾ ನಮ್ಮ ಓಕೆ. ಹೆಸರಮ್ಮ? ನನ್ನ ಹೆಸರು ಮಾನಮ್ಮ. ಈ ಬರೋ ಚುನಾವಣೆಗೆ ಯಾರಿಗೂ ಓಟ್ ಹಾಕ್ತೀರಮ್ಮ ನೀವು? ನಾವು ರಾಜುಗೌಡ. ರಾಜುಗೌಡ ಯಾಕೆ ಹಾಕ್ತಾರಮ್ಮ? ಇವು ಕಾಂಗ್ರೆಸ್ನವ್ರು ಅಕೌಂಟಿಗೆ 2,000 ರೂಪಾಯಿ ಆಗ್ತದೆ ತಿಂಗಳಿಗೆ, ಅವ್ರಿಗೆ ಯಾಕೆ ಹಾಕಲ್ಲ? 2,000 ರೂಪಾಯಿ ಹಾಕಿದ್ರೆ ನಮ್ಮ ಗಂಡದವ್ರು ಕುಡಿಯೋಕೆ ಸಾಲ ಅಲ್ಲ. ಮತ್ತು ಅಕ್ಕಿ ದುಡ್ಡು ಕೂಡ ಹಾಕ್ತಾರ? ಅಕ್ಕಿ ದುಡ್ಡು ಅವನ್ನೇನ ರಾಸನ್ ಬಂದನ ಪಾಡತ್ರಿ. ದುಡ್ಡು ಎದಕ್ಕೆ ಬರ್ತಾವ? ಅಕ್ಕಿ ಆದ್ರೆ ನಮ್ಗೆ ಹೊಟ್ಟೆ ತುಂಬ ಮಕ್ಕಳು ಮಗು ಸಾಕಾಟ ಅಕ್ಕಿ ಇತ್ತು. ಈ ರಾಜುಗೌಡರು ಏನಾರ ಅಭಿವೃದ್ಧಿ ಕಾರ್ಯ ಮಾಡ್ಯಾರ ಇಲ್ಲಿ ನಿಮ್ಮ ಊರಿಗೆ? ರಾಜುಗೌಡ ಎಲ್ಲ ಮಾಡ್ಯಾನ್ರಿ. ನೀರಿನ ಅನುಕೂಲ ಆಗ್ಯದ ನಮಗೆ. ಎಲ್ಲ ಹೊಲಕ್ಕೆ ಪೈಪ್ ಲೈನ್ ಮಾಡ್ಯಾನ, ಎಲ್ಲ ಅನುಕೂಲ ಮಾಡ್ಯಾನ್ರಿ ರಾಜುಗೌಡ. ಅಂದ್ರೆ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಅಂತ ಅಂತೀರ ನಮ್ಮ? ಹಂಗಾರೆ ಇವಾಗ ಬರೋ ಚುನಾವಣೆಗೆ ನೀವು ಅವ್ರಿಗೆ ಓಟ್ ಹಾಕ್ತೀರಿ? ಸರಿ ಅಮ್ಮ. ಸರ ನಿಮ್ಮ ಹೆಸರಮ್ಮ? ಏನಮ್ಮ? ನನ್ನ ಹೆಸರು ಜೈಟಮ್ಮನ್ರಿ. ಹೌದಮ್ಮ. ಯಾವ ಊರವ್ರು ನೀವು? ನಾವು ಹೆಬ್ಬಳದವ್ರಿ. ಈಗ 24 ಚುನಾವಣೆ ಬರ್ತೈತಮ್ಮ. ಏನು ನೀವು ಯಾರಿಗೆ ಓಟ್ ಹಾಕ್ತೀರಮ್ಮ? ನಾವು ರಾಜಗೌಡಗೆ ಹಾಕ್ತೀವಿ ನೋಡಿ. ರಾಜಗೌಡಗೆ ಯಾಕೆ ಹಾಕ್ತೀರಮ್ಮ? ನಾವು ಈ ಬೋರ್ ಮಾಡ್ಸ್ಯಾಮ. ಹಾಂ. ನಮ್ಗೆ ನೀರು ಇದ್ದಿಲ್ಲ, ಮತ್ತೊಮ್ಮೆ ನೀರು ಕೊಡ್ವಿ. ನಮ್ಗೆ ಯಾವತ್ತನ್ನು ಮಾಡ್ಸಿಲ್ಲ. ರಾಜಗೌಡ ಪುಣ್ಯ ನಾವು ಆತಗೆ ಹಾಕೋದು. ಸ್ವಲ್ಪ ನಿನ್ನ ಮನೆ ಆಗ್ಯದ ಆತನ ಮನೆ ಮಾಡ್ಸಿದಂಗೆ ಎಂತ ಆತಗೆ ನಾವು ಹಾಕೋದು. ಒಟ್ಟು ಅಂದರೆ ಕಾಂಗ್ರೆಸ್ದವ್ರು ಏನು ಮಾಡಿಲ್ಲ ಅಂತ ಹೇಳ್ತೀರಿ ನೀವು? ಮಾಡಿರ್ಬೋದು, ಮಾಡದೆ ಇರ್ಬೋದು. ಆದ್ರೆ ನಾವು ಹಾಕೋದು ಅವ್ನಿಗೆ. ಮಾಡ್ಯಾರ ಮಾಡಿಲ್ಲ ಅಂತ ಅವ್ರ ಬಗ್ಗೆ ಕೆಡ್ದಾಗ ಹೇಳೋಕ್ಕಾಗಲ್ರಿ. ನಾವು ಹಾಕೋದು ರಾಜಗೌಡ್ಗೆ. ಅವ್ರು ಮಾಡಿಲ್ಲ ಅಂತ ಅವ್ರ ಬಗ್ಗೆ ಯಾಕೆ ನಾವು ಕೆಡ್ದಾಗ ಆಡ್ಕೊಮ್ಮ? ನಮ್ಮ ರಾಜಗೌಡ ಪುಣ್ಯ ನೋಡ್ರಿ. ನಾವು ರಾಜಗೌಡಗೆ ಹಾಕೋದು. ಅಂದರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ರಾಜಗೌಡ ಅವರು. ಸರಿ. ನಮ್ಮ ಹೆಸರು ಎಲ್ಲಮ್ಮ. ಎಲ್ಲಮ್ಮ. ಯಾವ ಊರಮ್ಮ? ಹೆಬ್ಬಳ. ಈಗ ಚುನಾವಣೆಗೆ ಯಾರಿಗೆ ಓಟ್ ಹಾಕ್ತೀರಮ್ಮ ನೀವು? ನಾವು ರಾಜಗೌಡ್ಗೆ ಹಾಕ್ತೀವಿ. ರಾಜಗೌಡ್ಗೆ ಯಾಕೆ ಹಾಕ್ತೀರಮ್ಮ? ರಾಜಗೌಡ್ಗೆ ಹಾಕ್ತೀವಿ. ರಾಜಗೌಡನ ಸಹಾಯ ಮಾಡ್ಯಾನ, ರಾಜಗೌಡ ಹಾಕ್ತೀವಿ. ಏನು ಮಾಡ್ಯಾರಮ್ಮ ಸಹಾಯ ಅಂತದ್ದು? ರೋಡ್ ಮಾಡ್ತಾನ್ರಿ, ಬೋರಿಂಗ್ ಅದು ಮಾಡ್ತಾನ, ನಮಗೆ ರೊಕ್ಕ ಕೊಟ್ಟನ್ನ, ಅದಕ್ಕೆ ಅವಾಗ ಹಾಕ್ತೀವಿ. ಅಂದರೆ ಕಾಂಗ್ರೆಸ್ನವ್ರು ಯಾರು ಇಲ್ಲಿ ಬಂದಿಲ್ಲ, ಏನು ಮಾಡಿಲ್ಲ? ಮಾಡಿದ್ರು ನಮ್ಗೆ.
ಹೌದಮ್ಮ, ಹಂಗಾಗಿ ನೀವು ಬಿ ಜೆ ಪಿಗೆ ಓಟ್ ಹಾಕ್ತೀರಿ. ಸರಿ ರೀ. ನಮ್ಮ ಹೆಸರು ಭೀಮಪ್ಪ ಬಸಪ್ಪ ದೊಡ್ಡಮನಿ ಅಂತ ಸರ್. ಈ ಬರೋ 7ನೇ ತಾರೀಕಿಗೂ ಚುನಾವಣೆ ನಡೀತಾ ಇದ್ರೆ ನೀವು ಯಾರ ಪಕ್ಷಕ್ಕೆ ಓಟ್ ಹಾಕ್ತೀರಿ? ನಾವು ಬಿ ಜೆ ಪಿ ಪಕ್ಷದ ಅಭಿಮಾನಿಗಳು ಸರ್. ನಾವು ಬಿ ಜೆ ಪಿ ಕಾರ್ಯಕರ್ತರು, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜಗೌಡರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಮೆಚ್ಚಿ ನಾವು ಓಟ್ ಹಾಕ್ತಾಯಿದ್ವಿ. ಏನೆಲ್ಲ ಅಭಿವೃದ್ಧಿ ಮಾಡ್ಯಾರ? ನಮ್ಮ ಹೆಬ್ಬಾಳ್ಬಿ ಗ್ರಾಮದಾಗ ನೋಡ್ರಿ ಸರ್, ಕುಡಿಯೋಕೆ ನೀರಿನ ತ್ರಾಸು ಭಾಳ ಇತ್ತು. ಇಲ್ಲಿ ಫಸ್ಟ್ ಆಫ್ ಆಲ್ ನೀರಿನ ಆದ್ಯತೆ. ಬೋರ್ವೆಲ್ ನಮಗೆ ಇಲ್ಲಿ ಅಡಿವಾಗಿದ್ದೀವಿ, ರಾಜಗೌಡರು ಬೋರ್ವೆಲ್ ಮಾಡಿದ್ದಾರೆ. ನಾವು ಅಡಿವಾಗಿದ್ದಾಗ ಸುಮಾರು 10 ಲಕ್ಷ ರೂಪಾಯಿ ಅನುದಾನ, ಆವಾಗ ರಾಜಗೌಡರು MLA ಇದ್ದಿದ್ದಿಲ್ಲ. ಅಂಥ ಮೂಮೆಂಟ್ನಲ್ಲಿ 40 ಕಂಬ ಎಸ್ಟಿಮೇಟ್ ಮಾಡಿಸ್ಕೊಂಡು ನಮಗೆ ವಿದ್ಯುತ್ ಸಹಾಯ ಮಾಡಿದ್ದಾರೆ. ನಾವು ರಾಜಗೌಡರಿಗೆ ಮತ ನೀಡ್ತೀವಿ. ಅಂದರೆ ಕಾಂಗ್ರೆಸ್ ಪಕ್ಷದವರು ಯೋಜನೆಗಳು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಯೋಜನೆಗಳು ಅವು ತಾತ್ಕಾಲಿಕವಾಗಿ ಸರ್, ಅವು ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಂಥ ಯೋಜನೆಗಳಲ್ಲ. ಇವತ್ತು ನೋಡ್ರಿ, ಬಸ್ ಫ್ರೀ ಮಾಡಿದ್ದಾರೆ. ಬಸ್ ಫ್ರೀ ಮಾಡಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ದಗದ ಬಗ್ಸಿ ಬಿಟ್ಟು ಏನೋ ಹೊಲ್ದಾಗ ದುಡಿತಕ್ಕಂಥ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿ ಎಲ್ಲನೂ ವೇಸ್ಟ್. ಇವತ್ತು ಅಭಿವೃದ್ಧಿ ಏನಾದರೂ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತದಪ್ಪ ಅಂತಂದ್ರೆ ಮಾಡ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು. ನಾವು ಬಸ್ ಫ್ರೀ ಮಾಡಿ 2,000 ರೂಪಾಯಿ ಕೊಡೋಕೇನ್ರಿ ಅವ್ರು ಮನೇಲಿಂತ್ರ ಕೊಡ್ತಾರೆ? ನಮ್ಮ ದಲಿತರದು 1100 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ತಿಂದಿದ್ದಾರೆ. ಇನ್ನು 1100 ಕೋಟಿ ರೂಪಾಯಿ ತಿಂದಾಗ 2,000 ರೂಪಾಯಿ ಕೊಡೋದ್ರಿಂದ ಏನು ಸರ್, ಏನು ಪ್ರಯೋಜನ? ಅದು ಗಂಡದವ್ರಿಗೆ ಕುಡಿಯೋಕ್ಕೆ ಸಾಲಲ್ಲ. ಅವ್ರಿಗೆ ಹೆಣ್ಮಕ್ಳು ಜೋಡಿ ಜಗಳ ಮಾಡಿ ರೊಕ್ಕ ಇಸ್ಕೊಂಡು ಹೋಗ್ತಾರೆ ಗಂಡದವ್ರು. ತಿಂಗಳು ಆದ ತಕ್ಷಣ ರೊಕ್ಕ ಬಂದವಲ್ಲಿ ಕೊಡಂತ. ಸೊ ಹಂಗಾಗಿ ಬರೋ ಚುನಾವಣೆ ನೀವು ಬಿ ಜೆ ಪಿಗೆ ಓಟ್ ಹಾಕ್ತೀರಿ? ಚುನಾವಣೆ ಎಷ್ಟೊತ್ತಿದ್ರು ಬಿ ಜೆ ಪಿಗೆ ಓಟ್ ಹಾಕೋದು ಸರ್. ಬಿ ಜೆ ಪಿನೇ ಗೆದ್ದೇ ಇರೋದು. ಇವತ್ತು ವೆಂಕಟಪ್ಪ ನಾಯಕರು ಏನು ಮಾಡಲಿ, ಇವತ್ತು ಏನೋ ಬರ್ತಾರೆ, ನಮ್ಮ ತಂದೆಯವ್ರು ಸತ್ತಾರೆ, ನಮಗೆ ಮತದಾನ ನೀಡ್ರಿ ಅಂತ. ಅವ್ರು ಮತದಾನ ಕೇಳೋಕೆ ಏನು ಅಭಿವೃದ್ಧಿ ಮಾಡಿಲ್ಲರಿ. ಇವತ್ತು ನೋಡಿರಿ, ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಎಷ್ಟೋ ಘಟನೆಗಳಿದಾವೆ. 2 ಸಲ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥದ್ದು. ಅವ್ರು ಮತ್ತು ಸತ್ತಾಗ ಕೂಡ ಅವರಿಗೆ ಸ್ಮಶಾನಕ್ಕೆ ಜಾಗ ಕೊಟ್ಟಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಇದು ಅಭಿವೃದ್ಧಿ. ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಡೀ ದೇಶನೇ ಪೂಜಿಸ್ತದೆ. ಅಂಥ ವ್ಯಕ್ತಿಗೆ ಇವರು ಒಂದು ಮಣ್ಣು ಮಾಡೋಕ್ಕೆ ಜಾಗ ಕೊಡಲಿಲ್ಲ. ಇವತ್ತು ನೋಡ್ರಿ, ಅದೇ ಇಂದಿರಾ ಗಾಂಧಿಗೆ 35 ಎಕರೆ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿಗೆ 55 ಎಕರೆ ಕೊಟ್ಟಿದ್ದಾರೆ. ಈ ಭಾರತ ದೇಶಕ್ಕೆ ಸಂವಿಧಾನ ಬರೆದಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಒಂದು ಚೂರು ಮಣ್ಣು ಮಾಡೋಕ್ಕೆ ಜಾಗ ಕೊಡಲಿಲ್ಲ. ಅಂಥವ್ರಿಗೆ ಹೆಂಗೆ ಓಟ್ ಹಾಕೋದು ಸರ್? ಅವ್ರಿಗೆ ನಾಚಿಕೆ ಬರಬೇಕು ಕಾಂಗ್ರೆಸ್ನವ್ರಿಗೆ ಓಟ್ ಕೇಳೋಕ್ಕೆ. ಸರಿ.